ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ನಡುವಿನ ವಾಕ್ಸಮರ ಸದ್ಯಕ್ಕೆ ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ದಿನ ಕಳೆದಂತೆ ಇದು ಬೆಳೆದುಕೊಂಡೇ ಹೋಗ್ತಾ ಇದೆ. ಹೀಗಿರುವಾಗ ಈ ಮಧ್ಯ ನಿರ್ಮಾಪಕ ನಿಲ್ಲದೆ ನಡೆಯದು ನಮ್ಮ ಕರ್ನಾಟಕ ಅನ್ನುವ ಶೀರ್ಷಿಕೆ ಅಡಿ ಹಾಡೊಂದು ರಿಲೀಸ್ ಆಗಿದೆ. ಈ ಹಾಡಿನಲ್ಲಿ ಕನ್ನಡ ನಿರ್ಮಾಪಕರನ್ನ ಸೇರಿಸಿಕೊಳ್ಳಲಾಗಿದೆ. ಉಮಾಪತಿ ಅವರನ್ನೇ ಹೈಲೈಟ್ ಮಾಡಿದ್ದಾರೆ. ಉಮಾಪತಿ ಅವರೇ ಇದರ ನಿರ್ಮಾಪಕರಾಗಿದ್ದು ಉದ್ದೇಶಪೂರ್ವಕವಾಗಿ ಈ ಟೈಮಲ್ಲಿ ರಿಲೀಸ್ ಮಾಡಿಸಿದ್ರಾ ಅಂತ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗೆ ಸ್ಯಾಂಡಲ್ವುಡ್ನ ಎಲ್ಲ ನಿರ್ಮಾಪಕರ ಫೋಟೋ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ನಿರ್ಮಾಪಕ ಸೂರಪ್ಪ ಬಾಬು, ಇದು ಅವರಿಬ್ಬರ ವೈಯಕ್ತಿಕ ದಾಳಿ ಪ್ರತಿದಾಳಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಕನ್ನಡ ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಮಾತನಾಡಿ, ಇದು ಅವರಿಬ್ಬರೇ ಕುತ್ಕೊಂಡು ಬಗೆಹರಿಸ್ಕೊಳ್ಬೇಕಾಗಿರೋ ವಿಚಾರ, ಅದಕ್ಕೆ ನಾವು ಮಧ್ಯಪ್ರವೇಶ ಮಾಡಲ್ಲ. ನಟ ಮತ್ತು ನಿರ್ಮಾಪಕರ ನಡುವೆ ಬಿರುಕು ಮೂಡಿಸುವ ಪ್ರಯತ್ನ ಇದು ಅಂತ ಹೇಳಿದ್ದಾರೆ. ಆ ಒಂದು ಪೋಸ್ಟನ್ನು ನನಗೆ ಯಾರೋ ನಮ್ಮ ಸ್ನೇಹಿತರು ಕಳಿಸ್ಕೊಟ್ರು. ಆ ಪೋಸ್ಟಲ್ಲಿ ಇರೋತಕ್ಕಂಥ ನನ್ನ ಫೋಟೋ ಬಳಸ್ಕೊಂಡು ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅದಕ್ಕೂ ನನಗೂ ಸಂಪೂರ್ಣವಾಗಿ ಯಾವುದೇ ವಿಧವಾದ ಸಂಬಂಧ ಇಲ್ಲ. ನನಗೂ ಅದಕ್ಕೂ ಯಾವ ವಿಧವಾದ ಸಂಬಂಧವೂ ಇಲ್ಲ. ಅದು ಅವ್ರು ಯಾಕೆ ಮಾಡ್ತಾಯಿದ್ದಾರೆ ಅವರವರ ಒಂದು ಇದು ನನಗೆ ಗೊತ್ತಿಲ್ಲ. ಸಪೋಸ್ ಅದರಲ್ಲಿ ನಮ್ಮನ್ನು ದುರುದ್ದೇಶಪೂರ್ವಕವಾಗಿ ಏನಾರು ಬಳಸ್ಕೊಂಡಿದ್ರೆ ಖಂಡಿತ ಅದ್ರ ಬಗ್ಗೆ ಅದು ಯಾರು ಮಾಡ್ತಾ ಇದ್ದಾರೆ ಅವ್ರ ಹತ್ರ ನಾನು ಖಂಡಿತ ಅದನ್ನು ಕ್ಲಾರಿಫಿಕೇಷನ್ ಕೇಳ್ತೀನಿ. ಅದರಲ್ಲಿ ಏನಾರ ಮಿಸ್ಟೇಕ್ಸ್ ಇತ್ತು ಅಂತಂದರೆ ನಾನು ಅವ್ರ ವಿರುದ್ಧ ನಾನು ಕರೆಂಟಾಗಿ ಏನು ಬೇಕು ನಾನು ಕ್ರಮ ತಗೊಳ್ತೀನಿ. ಇಲ್ಲ ಅದು ಸುಳ್ಳು. ಎಲ್ಲರೂ ನಿಂತಿದ್ದಾರೆ. ಅದು ನನ್ನ ವೈಯಕ್ತಿಕವಾಗಿ ನಾನಂತೂ ಅದರಲ್ಲಿ ಇಲ್ಲ. ಒಂದು ಬೇರೆಯವರು ಫೋಟೋಸ್ ಇರೋದ್ರ ಬಗ್ಗೆ ಅದ್ರ ಬಗ್ಗೆ ನಂದು ಯಾವುದೂ ಕಾಮೆಂಟ್ಸ್ ಇಲ್ಲ. ಅವರವರು ವೈಯಕ್ತಿಕ ಅಭಿಪ್ರಾಯ. ಬಟ್ ಇದನ್ನು ಇಲ್ಲಿಗೆ ನಿಲ್ಲಿಸಿ ಚಿತ್ರರಂಗದ ಹಿತದೃಷ್ಟಿಯಿಂದ ಕ್ಲೋಸ್ ಮಾಡೋದು ತುಂಬ ಒಳ್ಳೆಯ ವಿಷಯ ಅಂತ ಅಂದ್ಕೊತೀನಿ. ಯಾಕಂತಂತಂದರೆ ದರ್ಶನ್ ಅವರು ಮಾಡಿದಂಥ ಕಾಟೇರ ಚಿತ್ರ ಏನಿದೆ ಇವತ್ತು ನಮ್ಮ ಹೋದ ವರ್ಷ ಕೊನೆಯಲ್ಲಿ ಬಿಡುಗಡೆ ಆಗಿ ಸುಮಾರು ಚಿತ್ರಮಂದಿರಗಳು ನಿಂತೋಗಿದ್ದ ಚಿತ್ರಮಂದಿರಗಳೆಲ್ಲ ಓಪನ್ ಆಗಿದೆ. ಇಂಥ ಒಂದು ಒಳ್ಳೆಯ ಸುದ್ದಿಗಳನ್ನ ಕೇಳೋದಕ್ಕೆ ನಮಗೂ ಖುಷಿಯಾಗುತ್ತೆ. 1200 ಥಿಯೇಟ್ರ್ ಇದ್ದಿದ್ದು 600 ಥಿಯೇಟ್ರ್ ಆಗಿದೆ. ಇನ್ನು ಮುಂದೆ ನಾವು ಅದರ ಹತ್ರ ಗಮನ ಹರಿಸ್ಬೇಕು. ನಿರ್ಮಾಪಕರು ಒಳ್ಳೊಳ್ಳೆ ಸಿನಿಮಾ ಮಾಡೋದ್ರ ಬಗ್ಗೆ ಗಮನ ಹರಿಸ್ಬೇಕು. ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡು ಮಾಡಬಾರ್ದು ಅನ್ನೋದು ನನ್ನ ಒಂದು ಮನವಿ. ಚಿತ್ರರಂಗದ ಹಿತದೃಷ್ಟಿಯಿಂದ ನನ್ನ ಒಂದು ಮನವಿ ಅಷ್ಟೆ. ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಸ್ಟಡಿ ಮಾಡಬೇಕಾಗ್ತದೆ. ನಮ್ಮದೇ ಚಿತ್ರರಂಗದ ಒಬ್ಬ ನಿರ್ದೇಶಕರು ಅದನ್ನು ಮಾಡಿದ್ದಾರೆ ಅಂತ ಕೂಡ ಕೇಳ್ಪಟ್ಟೆ. ಆದರೆ ಸಾಂದರ್ಭಿಕವಾಗಿ ಇವತ್ತು ನಡೆದಂಥ ಘಟನಾವಳಿಗಳನ್ನು ಇಟ್ಕೊಂಡು ಅವ್ರು ಮಾಡಿದಾರಾ ಅಥವಾ ನನಗೆ ಇದನ್ನು ಅವರು ಒಂದು 4-5 ತಿಂಗಳ ಕೆಳಗಡೆ ನಿನ್ನೆ ಒಂದು ಈ ಥರ ನನಗೊಂದು ಫೋನ್ ಬಂದಿತ್ತು, ಅದ್ರ ಬಗ್ಗೆ ನಿಮ್ಮ ಸಂದರ್ಶನ ಬೇಕು, ಮಾತಾಡಬೇಕು ಅಂತ. ನಾನು ಹೇಳಿದೆ ಮಾಡೋಣ, ತಪ್ಪೇನಿಲ್ಲ. ಆದರೆ ಒಬ್ಬ ನಿರ್ಮಾಪಕ ಅಲ್ಟಿಮೇಟ್, ಒಬ್ಬ ನಿರ್ಮಾಪಕ ಇಲ್ಲದೆ ಹೋದರೆ ಚಿತ್ರರಂಗ ಇಲ್ಲ. ಇದು ಮೇಲ್ನೋಟಕ್ಕೆ ಮಾತಾಡೋ ಮಾತು. ಆದರೆ ನೀವು ಇನ್ ಡೆಪ್ತ್ಗೆ ಹೋದರೆ, ಒಬ್ಬ ನಿರ್ಮಾಪಕ ಇಲ್ಲದೆ ಹೋದರೆ ಅಂದರೆ, ಒಬ್ಬ ನಟ ಇಲ್ಲದೆ ಹೋದರೆ, ಒಬ್ಬ ಪ್ರದರ್ಶಕರು ಇಲ್ಲದೆ ಹೋದರೆ, ಥಿಯೇಟ್ರ್ ಇಲ್ಲದೆ ಹೋದರೆ ನಿಮ್ಮ ಸಿನಿಮಾನ ಎಲ್ಲಿ ತೋರಿಸ್ತೀರಿ? ಒಬ್ಬ ನಟನೇ ಇಲ್ಲದೆ ಹೋದರೆ ಇಟ್ಕೊಂಡು ಯಾರನ್ನ ಇಟ್ಕೊಂಡು, ಪ್ರಾಣಿಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ತೀರಾ? ಪ್ರಾಣಿಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿರೋದು ತುಂಬ ನಿದರ್ಶನಗಳಿದ್ದಾವೆ. ರಾಮನಾರಾಯಣ್ ಅವರು ಬರೀ ಕೋತಿ, ಆನೆ, ನಾಯಿ ಇವನ್ನ ಇಟ್ಕೊಂಡೇ ಸಿನಿಮಾಗಳು ಮಾಡಿದ್ದಾರೆ. ಆದರೆ ಎಲ್ಲವೂ ಅವನೇ ಮಾಡೋಕ್ಕಾಗಲ್ಲ. ಸೊ ಹೀಗಾಗಿ ಪ್ರತಿಯೊಂದು ಹಂತದಲ್ಲೂ ಒಬ್ಬ ನಿರ್ದೇಶಕ, ಒಬ್ಬ ನಿರ್ಮಾಪಕ, ಒಬ್ಬ ನಟ, ಒಬ್ಬ ಸಂಗೀತಗಾರ, ಒಬ್ಬ ಕಾಫಿ ತಂದು ಕೊಡೋ ಲೋಟದವನಿಂದ ಹಿಡಿದು ಲೈಟ್ಗಳಿಂದ ಹಿಡಿದು ಕ್ಯಾಮ್ರಾಮನ್ನಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಕಾರ್ಮಿಕರ ಒಕ್ಕೂಟನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಾವು ಮೇಲೂ ಅಂದ್ಕೊಂಡು ಕೂತ್ಕೊಳ್ಳೋ ಅಂಥ ಯಾವುದೇ ಮಾತುಗಳಿಗೂ ಕೂಡ ನಾನೊಬ್ಬ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ನಾನು ಸಪ್ಪು ಹಾಕಲ್ಲ ಸರ್. ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಅವಿಭಾಜ್ಯ ಅಂಗ ಅಂತ ನಾನು ತಿಳ್ಕೊಂಡಿದ್ದೀನಿ.